ನಮಗಿಷ್ಟ ಆಗಿರೋ ಹೀರೋ ಹೀರೋಯಿನು ಅವ್ರದ್ದು ಹಾಡು ಒಂದು ಡೈಲಾಗು ನಾವು ಹಾಕೊಳ್ಳೋಣ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಅದೇ ದೊಡ್ಡ ಮಿಸ್ಟೇಕು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ. ಸೊ ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ. 2700ವರ್ಗೂ ರೀಚ್ ಆಗಿತ್ತು ಸಬ್ಸ್ಕ್ರೈಬರ್ಸು. ಇನ್ನೇನು ವಾಚ್ ಅವರ್ ಕಂಪ್ಲೀಟ್ ಆಗೋದ್ರಲ್ಲಿತ್ತು. ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ಬಂದು ಚಾನಲ್ ಡಿಲೀಟ್ ಆಗೋಯ್ತು. ಅದೇ ಒಂದು ಕೆಲಸ ಮಾಡಲಿ, ನಾವು ಯಾವುದೇ ಒಂದು ವಿಷಯ ಇರಲಿ, ನಾವು ಮುಂದೆ ಇಟ್ಟಿರೋ ಹೆಜ್ಜೆನ ನಾವಲ್ಲಿ ಫೇಲ್ಯೂರ್ ಆಯಿತು ಅಂದಿದ ತಕ್ಷಣ ನಮ್ಮ ಮತ್ತೆ ಹಿಂದೆ ಬರಬಾರ್ದು, ಟ್ರೈ ಮಾಡಬೇಕು. ಗೊತ್ತಿದ್ದು ಮಾಡ್ಕೊಂಡ ಇಲ್ಲ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಸಖತ್ ಅಂದರೆ ಸಖತ್ ಬೇಜಾರಾಯಿತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಕೆಲವ್ರಿಗೆ ಪರಿಚಯ ಇರ್ಬೋದು, ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಆಲ್ಮೋಸ್ಟ್ 2700ವರ್ಗೂ ರೀಚ್ ಆಗಿತ್ತು ಸಬ್ಸ್ಕ್ರೈಬರ್ಸು. ಇನ್ನೇನು ವಾಚ್ ಅವರ್ ಕಂಪ್ಲೀಟ್ ಆಗೋದ್ರಲ್ಲಿತ್ತು. ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ಬಂದು ಚಾನಲ್ ಡಿಲೀಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದರೆ, ಈ ವಿಡಿಯೋ ನಿಮಗೆ ಬಂದು ಒಂದು ಮೋಟಿವೇಟ್ ಆಗಿ ತೊಗೊಳ್ಳಿ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ತೊಗೊಳ್ಳಿ. ನಾನಂತೂ ಈ ವಿಡಿಯೋನ ಮಾಡ್ತಿರೋದೇ ಮೇಯ್ನಾಗಿ ಏನಕ್ಕೆ ಅಂದರೆ, ಒಂದು ಯಾವುದೇ ಒಂದು ಕೆಲಸ ಮಾಡಲಿ, ನಾವು ಯಾವುದೇ ಒಂದು ವಿಷಯ ಇರಲಿ, ನಾವು ಮುಂದೆ ಇಟ್ಟಿರೋ ಹೆಜ್ಜೆನ ನಾವಲ್ಲಿ ಫೇಲ್ಯೂರ್ ಆಯಿತು ಅಂದಿದ ತಕ್ಷಣ ನಮ್ಮ ಮತ್ತೆ ಹಿಂದೆ ಬರಬಾರ್ದು, ಟ್ರೈ ಮಾಡಬೇಕು. ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಏನೋ ಒಂದು ಮನೇಲಿ ಇದ್ಕೊಂಡು ಏನು ಮಾಡೋದು, ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ನಾನು ಹೊರೆ ಆಗ್ದೇನೆ, ಅವರೇನು ನನಗೆ ಮಾಡು ಅದು ಮಾಡು ಇದು ಮಾಡು ಅಂದಿಲ್ಲ. ಸೊ ನಮ್ಮ ಒಂದು ಟ್ಯಾಲೆಂಟ್ ಇರುತ್ತಲ್ವ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಗೊತ್ತಿರೋ ರೆಸಿಪೀಸು, ಅವ್ರಿಗೆ ಗೊತ್ತಿರೋ ಮನೆ ಮದ್ದುಗಳು, ಹಾಗೆ ಶಾಪಿಂಗ್ ರಿಲೇಟೆಡು, ಆ ಥರ ಎಲ್ಲ ವೀಡಿಯೋಸ್ ಮಾಡಿ ಜನರಿಗೆ ತುಂಬ ಹತ್ತಿರ ಆಗಿದ್ದಾರೆ. ಸೊ ನನಗೂ ಕೂಡ ತುಂಬ ವರ್ಷದಿಂದ ಅನ್ನಿಸ್ತಿತ್ತು, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು, ನನಗೂ ನಾನು ಜನರಿಗೆ ಹತ್ತಿರ ಆಗಬೇಕು. ಆ ಕಮೆಂಟ್ಸ್ಗಳು ನೋಡಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಸ್ವಂತ ನಮ್ಮ ರಿಲೇಷನ್ಗಳೇ ನಮಗೆ ಅಷ್ಟು ಸಪೋರ್ಟಾಗಿ ಮಾತಾಡಲ್ಲ, ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಲ್ಲ. ಆ ಕಮೆಂಟ್ಸ್ ನೋಡಿ ನನಗೆ ತುಂಬ ಖುಷಿಯಾಗೋದು. ಸೊ ನಾನು ಕೂಡ ಮಾಡ್ಬೋದಲ್ಲ ಅಂದ್ಕೊಂಡು ನಾನು ನಿಜವಾಗ್ಲೂ ಈಗ ರೀಸೆಂಟಾಗಿ 1.5 ಮಂತ್ ಅಷ್ಟೇ ಆಗಿರೋದು ಸ್ಟಾರ್ಟ್ ಮಾಡಿ ಆ ಚಾನಲ್ನ. ಸುನೀತಾ ಲೈಫ್ ವ್ಲಾಗ್ಸ್ ಅಂತ. ನೀವು ಈ ವಿಡಿಯೋ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಯಾರು ಆಗಿದ್ದರೆ ಗೊತ್ತಿರುತ್ತೆ. ಸೊ ಅದೇನಾಗೋಯ್ತು ಅಂದರೆ, ನನ್ನ ಒಂದೇ ಒಂದು ತಪ್ಪಿಂದ ಏನಂದರೆ, ಮೂವಿಗೆ ಹೋದಾಗ ಬಂದ್ಬಿಟ್ಟು ನಾನು ಏನೋ ಒಂದು ಫಸ್ಟು ಫೈಟಿಂಗ್ ಸೀನ್ ಒಂದು ಹಾಕಿದ್ದೆ. ಸೊ ಅದರಿಂದ ಬಂದು ವ್ಯೂಸು ಆಯಿತು, ಸಬ್ಸ್ಕ್ರೈಬರು ಆದರು. ಆದರೆ ಕಾಪಿರೈಟು ಇದರಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ಗೇನು ಎಫೆಕ್ಟ್ ಆಗಲ್ಲ ಅದು ಅಂತ ಹೇಳಿದರು. ಸರಿ, ಅದು ಯಾವುದು ಆಗಿತ್ತು ಅಂದರೆ ಶಾರ್ಟ್ಸು ಮೂವಿದು, ಧ್ರುವ ಸರ್ಜನ್ ಮೂವಿ ಬಂತಲ್ಲ ಮೊನ್ನೆ, ಮಾರ್ಟಿನ್ ಮೂವಿ. ಸೊ ಅದರಲ್ಲಿ ಒಂದು ಫೈಟ್ ಸೀನ್ನ ತೆಗೆದು ನಾನು ಒಂದು 15 ನಿಮಿಷ ವೀಡಿಯೋಗೆ ಹಾಕಿದ್ದೆ. ಸಖತ್ ವೈರಲ್ ಆಯಿತು, ವ್ಯೂಸ್ ಆಯಿತು. ಅದರಿಂದನೇ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಕೂಡ ಗೇನ್ ಆದರು. ನನಗೆ ಇನ್ನೊಂದು 500 ವಾಚ್ ಅವರ್ ಏನೋ ಆಗಬೇಕಾಗಿತ್ತು. ಆಲ್ರೆಡಿ 3500 ಸಮಥಿಂಗ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು. ಮೊನ್ನೆ ಸಂಡೇ ನಾನು ಫಿಲಮ್ಗೆ ಹೋಗಿದ್ವಿ. ಯಾವುದೋ ತೆಲುಗು ಮೂವಿ ಬಂದಿದೆಯಲ್ಲ, ಪುಷ್ಪ 2 ಮೂವಿಗೆ. ಸೊ ಏನು ಮಾಡಿದೆ, ಅದರಿಂದ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಹಾಗೆ ನನ್ನ ಲಾಗಲ್ಲಿ ಬಂದುಬಿಟ್ಟು ಅದನ್ನು ಮೂವಿ ಕ್ಲಿಪ್ಸ್ನ ಸೆಂಟ್ರಲ್ಲಿ ಹಾಕಿದರೆ ಏನು ಆಗಲ್ಲ ಅಂದ್ಕೊಂಡೆ. ಗೊತ್ತಿತ್ತು, ಬಟ್ ಆಗಲ್ವೇನೋ ಅಂದ್ಕೊಂಡು, ಬುದ್ಧಿ ಏನಾಗಿತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಹಾಕಿ ನಿಜವಾಗ್ಲೂ ಒಂದು 15-20 ಮಿನಿಟ್ಸ್ ಸಖತ್ ವೈರಲ್ ಆಯಿತು. ಎಷ್ಟು ವ್ಯೂಸು ಇವಾಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬರ್ಸ್ ಗೊತ್ತಿರುತ್ತೆ, ವ್ಯೂಸು ಅಷ್ಟು ಬೇಗ ಆಗಲ್ಲ. ಹಾಕಿ ವಿಡಿಯೋ ಒಂದಿನ ಆದರೂ ನಮಗೆ ಹೊಸ ಯೂಟ್ಯೂಬರ್ಸ್ಗೆ ವಿಡಿಯೋಸ್ ಹಾಕಿದ ಮೇಲೆ ನಮಗೆ 50 ವ್ಯೂಸ್ ಆಗಿದೆ, ನಮ್ಗೆ ದೊಡ್ಡ ಮಾತು. ಅಂಥದ್ದು ನಾನು ಹಾಕಿ 15-20 ಮಿನಿಟ್ಸ್ ಆಗಿದೆ, ಆಲ್ರೆಡಿ ವ್ಯೂಸ್ ಅಷ್ಟಾಗಿದೆ. ಸೊ ಓಕೆ ಬಿಡು, ಆಗುತ್ತೆ, ಒಳ್ಳೆ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡತ್ತೆ, ಏನು ಟೆನ್ಷನ್ ಇಲ್ಲ ಅಂದ್ಕೊಂಡು ನಾನು ನನ್ನ ಕೆಲಸನ ಮಾಡಿಕೊಂಡು ಇದ್ದೆ. ಒಂದು 6:30ಗೇನೋ ಹಾಕಿದೆ ಅನ್ಕೋತೀನಿ ವಿಡಿಯೋ ಅವತ್ತು. ಸಂಡೇ ಲಾಗ್ ಮತ್ತು ಪುಷ್ಪ 2 ಮೂವಿ ಕ್ಲಿಪ್ಸ್ ಅಂತ ಏನೋ ಹಾಕಿದೆ ತಮ್ನೇಲು. ಸೊ ಹಾಕಿಬಿಟ್ಟು 6:30ಗೆ ಹಾಕ್ಬಿಟ್ಟು ನಾನು ಸ್ವಲ್ಪ ಒಂದು 5 ನಿಮಿಷಕ್ಕೂ ಬಂದು, ಏನಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದರೆ ಏನಾಗುತ್ತೆ, ಒಂದು ವಿಡಿಯೋ ಶಾರ್ಟ್ಸ್ ಹಾಕ್ತೀವಿ ಅಂದರೆ ಎಷ್ಟಾಯಿತು ವ್ಯೂಸ್ ಅಂತ ಪದೇ ಹೋಗಿ ವೈಟಿ ಸ್ಟುಡಿಯೋಲಿ ನೋಡ್ತೀವಿ. ನೀವು ಹಾಗೇನಲ್ವಾ? ಸೊ ನಾನು ಹೋಗಿ ಆ ಥರ ನೋಡಿದೆ. ಒಂದು 15 ನಿಮಿಷಕ್ಕೆ ಆಲ್ರೆಡಿ 50 ಸಬ್ಸ್ಕ್ರೈಬರ್ ಅಂತೀವಿ ವ್ಯೂಸ್ ಆಗೋಗಿತ್ತು. ಒಳ್ಳೆ ಇದಾಗುತ್ತೆ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಇದ್ದೆ. 8 ಗಂಟೆಗೆ ಬಂದು ನೋಡ್ತಾ ಇದ್ದೀನಿ, ನನ್ನ ಚಾನಲ್ಲೇ ಇಲ್ಲ. Oh my God. ಸಖತ್ ಶಾಕ್ ಆಗೋಯ್ತು. 1.5 ತಿಂಗಳಲ್ಲಿ ನಿಜವಾಗ್ಲೂ ನನಗೆ
ಎಲ್ಲ ಹೇಳ್ತಿದ್ರು ಇಷ್ಟು ಬೇಗ ಹೆಂಗೆ 1,500 ಆಗೋಯ್ತಲ್ಲ, 1.5 ತಿಂಗಳಾಗಿಲ್ಲ 1,500 ಸಬ್ಸ್ಕ್ರೈಬರ್ ಆಗೋದ್ರಲ್ಲ ಅಂತ ಹೇಳ್ಬಿಟ್ಟು. ನನಗೂ ಇನ್ನೊಂದೇನೆಂದರೆ ಅದು ಹಂಗೆ ಹೋಯ್ತಲ್ಲ, ನನಗೆಲ್ಲ ಗೊತ್ತಿದ್ದು ಮಾಡ್ಕೊಂಡ ಇಲ್ಲ ಗೊತ್ತಿದ್ದು ಮಾಡ್ಕೊಂಡ ಇಲ್ಲ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಸಖತ್ ಬೇಜಾರಾಯಿತು ನಿಜವಾಗ್ಲೂ. ನಿನ್ನೆ ಮಂಡೇ, ಇವತ್ತು ನಾನು ಈ ಲಾಗ್ ಮಾಡ್ತಿರೋದು ಸಾರಿ ಮೊನ್ನೆ ಬಂದು ಮಂಡೇ, ನಾನು ಸಂಡೇ ಲಾಗ್ನ ಮಂಡೇ ಎಡಿಟ್ ಮಾಡಿ ಎಲ್ಲ ಹಾಕಿದ್ದೆ. ಅದೇ ಸಂಜೆ ಹಂಗಾಗೋಯ್ತು. ಆವತ್ತು ನೈಟೇ ಫುಲ್ಲು, ಸೋಮವಾರ ನೈಟೇ ಫುಲ್ ಬೇಜಾರಾಗೋಯ್ತು. ಬೆಳಗ್ಗೆನೂ ಕೂಡ ಯಾವ ಕೆಲಸ ಮಾಡೋಕ್ಕೂ ಮೂಡ್ ಇರಲಿಲ್ಲ. ಹಾಗೆ ಬಂದು ಮಧ್ಯಾಹ್ನ ಊಟ ಮಾಡೋದಕ್ಕೂ ಮನಸ್ಸಾಗಿಲ್ಲ. ಆಮೇಲೆ ಅನ್ನಿಸ್ತು ಓಕೆ ಯಾರ್ದೋ ಕಣ್ಣು ಬಿದ್ದು ಇಲ್ಲ ಇನ್ನೊಂದೇನೋ ಆಗೋಗಿದೆ. ಇವಾಗ ನಾವೇನು ಅಂದ್ಕೊಂಡಿದ್ವಿ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಅದರಲ್ಲಿ ನಾವು ಒಂದು ಜನರ ಪ್ರೀತಿನ ಗಳಿಸ್ಬೇಕು ಅಂತ ಏನು ಅಂದ್ಕೊಂಡಿದ್ದೆ ನಾನು ಆ ಯೂಟ್ಯೂಬ್ ಚಾನಲಿಂದ ನಾನು ಸ್ಯಾಲ್ರಿ ಅಂತ ತೊಗೊಂಡು ನಾನು ನನ್ನ ಹಸ್ಬೆಂಡ್ಗೆ ಅವರಿಗೆ ಹೆಲ್ಪ್ ಮಾಡೋಣ ಅಂತ ತುಂಬ ಆಸೆಯಾಗಿದ್ದೆ. ಆದರೆ ಆಗೋಯ್ತು. ಎಷ್ಟು ಊಟ ಕೂಡ ನಿನ್ನೆ ಮಾಡಿಲ್ಲ. ನಿನ್ನೆ ಊಟನೇ ಬಂದ್ಬಿಟ್ಟು ನಾನು 5 ಗಂಟೆಗೆ ಮಾಡಿದ್ದೀರಿ. ಅಷ್ಟು ಯಾರಿಗೆ ಥರ ಬೇಜಾರಾಗಲ್ಲ ಹೇಳಿ. 1.5 ತಿಂಗಳಷ್ಟೇ ಆಗಿರೋದು. ಕೆಲವರು ವರ್ಷಾನುಗಟ್ಲೆಯಿಂದ ಕಷ್ಟಪಡ್ತಿದ್ದಾರೆ. ಅವರಿಗೆ 1,500 ಸಬ್ಸ್ಕ್ರೈಬರ್ಗೆ. ನಾನು ಜಸ್ಟು ಲಾಗ್ ಚಾನಲ್ ಕೂಡ ಮಾಡ್ಕೊಂಡು ನಾನು ಚಾನಲ್ ಕೂಡ ಲಾಗ್ ಚಾನಲ್ ಅಷ್ಟೇ ಮಾಡಿಕೊಂಡು ನಾನು ಜಸ್ಟ್ ಒಂದೆರಡು ರೀಲ್ಸ್ ಎಲ್ಲ ಹಾಕ್ಕೊಂಡು ಮಗಳ ಜೊತೆಗೆ ಮಾಡಿ ಹೋಯ್ತಲ್ಲ ಅಂತ ಬೇಜಾರಾಯಿತು. ಆಮೇಲೆ ಇನ್ನೊಂದು ಕಡೆಯಿಂದ ಮೋಟಿವೇಶನ್ ಆಗು ತೊಗೊಂಡೆ. ಇಟ್ಟಿರೋ ಹೆಜ್ಜೆನ ಮತ್ತೆ ಹಿಂದೆ ಇಡೋದು ಬೇಡ, ಮತ್ತೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಸೇಮ್ ಹೆಸರು, ಬಟ್ ಈಗ ಇಟ್ಟಿರೋದು ಈ ಹಿಂದೆ ಇಟ್ಟಿದ್ದು ಚಾನಲ್ ಹೆಸರು ಸುನೀತಾ ಲೈಫ್ ವ್ಲಾಗ್ಸ್ ಅಂತ. ಸರಿ, ಸುನೀತಾ ಕನ್ನಡ ಚಾನಲ್ ಅಂತ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅನ್ನಿಸ್ತು. ಸೊ ಹೊಸದಾಗಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದೆ. ಯೂಟ್ಯೂಬ್ ಕೂಡ ಓಪನ್ ಮಾಡಿದೆ. ಎಲ್ಲ ಹೆಸರೆಲ್ಲ ಇಟ್ಟು ಬ್ಯಾನರೆಲ್ಲ ಸೆಟ್ ಮಾಡಿ ಪ್ರೊಫೈಲ್ಸ್ ಎಲ್ಲನೂ ಸೆಟ್ ಮಾಡಿದೆ. ಆಮೇಲೆ ಫೋನ್ ವೆರಿಫಿಕೇಷನ್ ಕೇಳುತ್ತಲ್ವ, ಫೋನ್ ನಂಬರ್ ವೆರಿಫಿಕೇಷನು. ಅದರಲ್ಲಿ ನನ್ನ ಕರ್ಮಕ್ಕೆ ಒಂದು ನಂಬರಲ್ಲಿ 2 ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡೋಕ್ಕಾಗೋದು. ಇಷ್ಟೆಲ್ಲ ಮಾಡಿ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಆಮೇಲೆ ಅದಕ್ಕೆ ಬ್ಯಾನರ್ ಹಾಕಿದೆ, ಪ್ರೊಫೈಲ್ ಸೆಟ್ ಮಾಡಿದೆ. ಇನ್ನೇನು ಫೋನ್ ನಂಬರ್ ವೆರಿಫಿಕೇಷನ್ ಹಾಕಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸು ಮತ್ತು ಕಮ್ಯುನಿಟಿ ಪೋಸ್ಟ್ ಹಾಕಬೇಕಂದ್ರೂ ಬಂದು ನನಗೆ ಫೋನ್ ನಂಬರ್ ವೆರಿಫೈಡ್ ಆಗಿರಬೇಕು. ಇಲ್ಲ, ಈ ನಂಬರು ಆಲ್ರೆಡಿ ಎರಡು ಜಿಮೇಲ್ ಐ ಡಿಗೆ ರಿಜಿಸ್ಟರ್ ಆಗಿದೆ, ಇನ್ನೊಂದು ನಂಬರು ಕೊಡಿ. ನನಗೆ ನಿಜ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಇಷ್ಟು ನೋಡಿದರೆ ಆಲ್ರೆಡಿ ಆ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ಲು. ಹಿಂಗೆ ನಂದೇ ಗೊತ್ತಿದ್ದು ಮಾಡಿಕೊಂಡು ಎಲ್ಲ ಏನಾಯಿತು ಹಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟರ್ಮಿನೇಟೇ ಆಗೋಯಿತು, ಡಿಲೀಟ್ ಆಗೋಯಿತು ಚಾನಲ್ಲು. ಸರಿ, ಇನ್ನೇನು ನಾವು ಅಂದ್ಕೊಂಡಿರೋ ಕೆಲಸನ ಮತ್ತೆ ಕೈ ಬಿಡಬಾರ್ದು ಅಂತೇಳ್ಬಿಟ್ಟು ಮತ್ತೆ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ಲು ಬ್ಯಾನರ್ ಎಲ್ಲ ಮಾಡಿದ್ಮೇಲೆ ಈ ಥರ ನನಗೆ ನಿಜ ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ, ಅಷ್ಟೆಲ್ಲ ಮಾಡ್ಕೊಂಡು ನನಗೆ ಬೇಜಾರಾಗೋಗ್ಬಿಟ್ಟು ಬೇಡ ಅಂತ ಅನಿಸ್ಬಿಡ್ತು. ಇಲ್ಲ ಮಾಡಿದರೆ ಹೇಗೆ ಮಾಡೋಣ ಅಂತ ಅಂದ್ಕೊಂಡು ಸರಿ 5 ಗಂಟೆ ನೆನ್ನೆ ಮಂಗಳವಾರ 5 ಗಂಟೆ ನಾನು ಊಟ ಮಾಡಿರೋದು. 5 ಗಂಟೆ ಊಟ ಮಾಡಿದೆ. ರೆಗ್ಯುಲರಾಗಿ ಹಸ್ಬೆಂಡು ನೈಟ್ ಬಂದರು. ಈ ಥರ ಎಲ್ಲ ಆಯಿತು. ಅಂದರೆ ನನ್ನ ಹಸ್ಬೆಂಡ್ ಹತ್ರ ನಾನು ಏನಂದರೆ, ಅವರು ಇವಾಗ ಆಫೀಸಿಂದ ಅಲ್ಲಿಂದ ಬಿಟ್ಟರೆ ಮನೆಗೆ ಬರೋವರೆಗೂ ಮಾತಾಡ್ತಾರೆ ಅವ್ರ ಆಫೀಸಲ್ಲಿ ಏನಾಯಿತು ಅಂತ. ಹಾಗೆ ನಾನು ಮನೆಯಲ್ಲಿ ಫುಲ್ ಡೇ ನಂದೇನು ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬರ್ತಾರೆ. ಆವಾಗ ಹೇಳ್ತಾ ಇದ್ದೆ, ಹಿಂಗೆ ಆಯಿತು. ಸೊ ಒಂದು ಫೋನ್ ನಂಬರು ಹಾಕಿದೆ, ನೋಡಿದರೆ ಈ ಥರ ಆಯಿತು, ಸಖತ್ ಬೇಜಾರಾಗ್ತಿದೆ, ಹಂಗೆ ಅಂತ ಹೇಳಿದ್ದಕ್ಕೆ ನನ್ನ ನಂಬರ್ ಕೊಡ್ಬೋದಾಗಿತ್ತಲ್ಲ ಅಂದರು. ಹೌದಲ್ವಾ ಅಂತೇಳ್ಬಿಟ್ಟು ಆಮೇಲೆ ನೈಟೇನೆ ಮತ್ತೆ ಅವ್ರ ನಂಬರ್ಗೆ OTP ಕಳಿಸ್ಬಿಟ್ಟು ಫೋನ್ ವೆರಿಫೈ ಮಾಡಿದೆ. ಹಂಗೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೀವು ಕೂಡ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟು ಬಂದು ಕಾಪಿರೈಟ್ ಅಂತ ಬರುತ್ತೆ, ಬಟ್ ಅದು ಚಾನಲ್ಗೇನು ಎಫೆಕ್ಟ್ ಆಗಲ್ಲ ಅಂತೆಲ್ಲ ಹಾಕ್ತಾರೆ. ಮೂವಿ ಕ್ಲಿಪ್ಪು ಒಂದು ಹಾಕೋಕ್ಕೆ ಹೋಗ್ಬೇಡಿ. ನೀವು ನಿಮ್ಮದು ಓನ್ ವಾಯ್ಸು ಓನ್ ಕಂಟೆಂಟಲ್ಲಿ ಮಾಡಿ. ನಾನು ಕಂಟೆಂಟ್ ಓನೇ ಹಾಕಿದ್ದು, ಆದರೆ ಶಾರ್ಟ್ಸ್ ಹಾಕಿರೋದ್ರಿಂದ ಪ್ರಾಬ್ಲಮ್ ನನಗೆ. ಮೂವಿ ಶಾರ್ಟ್ಸು ಮೂವಿಗೆ ಹೋಗಿದ್ದೀನಿ, ಒಂದು ಚೆನ್ನಾಗಿದೆ ನನ್ನ ಒಂದು ಚಾನಲಲ್ಲಿ ಹಾಕ್ಕೊಳ್ಳೋಣ ಶಾರ್ಟ್ಸು ಅಂತ ನನ್ನ ಫೋನಿಂದಾನೇ ತೆಗೆದು ಒಂದು 15 ನಿಮಿಷಕ್ಕೆ ಹಾಕಿದ್ದು ವಿಡಿಯೋ. ಅದು ಚಾನಲ್ ಸ್ಟಾರ್ಟಿಂಗ್ ಟೈಮಲ್ಲಿ ಹಾಕಿದ್ದು, ಅಂದರೆ ಒಂದು 4-5 ಶಾರ್ಟ್ಸ್ ಹಾಕಿದ್ಮೇಲೆ 4-5 ವೀಡಿಯೋ ಹಾಕಿದ್ಮೇಲೆ ಅದನ್ನು ಹಾಕಿದ್ದು. ಸೊ ಆವಾಗ ಇಲ್ದಿರೋ ಪ್ರಾಬ್ಲಮ್ಮು ನಾನು ಮತ್ತೆ ಈ ಪುಷ್ಪ 2 ಶಾರ್ಟ್ಸ್ನ ಹಾಕಿದ್ದಕ್ಕೆ
ಟರ್ಮಿನೇಟ್ ಮಾಡಿಬಿಟ್ರು. ಅಂದರೆ ಪುಷ್ಪ 2ದು 2 ಒಂದು ಶಾರ್ಟ್ಸು ಒಂದು ಲಾಗಲ್ಲಿ ಬಂದುಬಿಟ್ಟು ಸ್ವಲ್ಪ ಮೆನ್ಷನ್ ಮಾಡಿದ್ದೆ ಲಾಗ್ ವಿಡಿಯೋನ, ಅದಕ್ಕೋಸ್ಕರ 3 ಸತಿ ಲೆಕ್ಕ ಆಗೋಯ್ತು. ಅದೇ ಬಂದು ಧ್ರುವ ಸರ್ಜನ್ ಮೂವಿ ಆವತ್ತು ಹಾಕಿದಾಗ ಒಂದು ತಿಂಗಳು ಹಿಂದೆನೇ ಹಾಕಿದಾಗ ಏನು ತೊಂದರೆ ಆಗಲ್ಲ. ಸೊ ಕಾಪಿರೈಟ್ ಕ್ಲೈಮ್ ಇರುತ್ತಲ್ಲ, ಕ್ಲೈಮ್ ಮಾಡಿದೆ. ಸೊ ಏನು ಶಾರ್ಟ್ಸ್ ಪಾಲಿಸಿಲಿ ಇಲ್ಲ, ಕಾಪಿರೈಟ್ ಇಲ್ಲ ಅಂತಲೇ ಬಂದಿದೆ. ನೋಡಿದರೆ ಈಗ ಎಲ್ಲ ಸೇರಿಸಿ ಮೇಲ್ ಐಡಿಲಿ ಹಾಕಿದ್ದಾರೆ. ಇವಾಗ ನನ್ನದು ಹಳೆ ಚಾನಲ್ಲು ಎಷ್ಟು ಬಂದು ಸ್ಕ್ರೀನಲ್ಲಿ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ. ನನ್ನ ಹಳೆ ಚಾನಲಲ್ಲಿ ಎಷ್ಟು ಜನ ಬಂದು ನನಗೆ ಸಬ್ಸ್ಕ್ರೈಬರ್ ಇದ್ದರು, ವಾಚ್ ಅವರ್ ಎಷ್ಟಾಗಿತ್ತು. ಆಮೇಲೆ ನನಗೆ ಈ ಕಡೆ ಸೊ ಈ ಮೇಲು ಈ ಥರ ಇದೆ, ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಮೇಲ್ನ ಹಿಂಗೆ ಕಳಿಸಿದ್ದಾರೆ ಯೂಟ್ಯೂಬ್ ಅವರು. ಸೊ ಈ ಒಂದು 3 ಕಾಪಿರೈಟ್ ಬಂದಿರೋದ್ರಿಂದ ನಿಮ್ಮ ಚಾನಲ್ ಡಿಲೀಟ್ ಮಾಡ್ತಾ ಇದ್ದೀನಿ ನಾವು ಅಂತ ಹೇಳ್ಬಿಟ್ಟು ಅವ್ರು ಮೇಲ್ ಕಳಿಸಿದ್ದಾರೆ. ನಾನು ಅದನ್ನು ಕೂಡ ನೋಡಿಲ್ಲ, ನಾನು ಅಡುಗೆ ಮಾಡ್ತಾಯಿದ್ದೆ, ಸೊ ಅದು ನೋಡೋಕ್ಕಾಗಿರಲಿಲ್ಲ. ಸೊ ಇಷ್ಟೆಲ್ಲ ಮಾಡಿಕೊಂಡು ಈ ಪ್ರಾಬ್ಲಮ್ಸ್ನ ಅಲ್ಲ ಅಂದ್ಕೊಂಡು ಧೈರ್ಯವಾಗಿ ಮುಂದೆ ಬರ್ತಿದ್ದೀವಿ. ನೀವು ಈ ವಿಡಿಯೋನ ಯಾರಾದ್ರು ನೋಡ್ತಾ ಇದ್ದರೆ ಒಂದು ಯೂಟ್ಯೂಬ್ ಚಾನಲ್ಲೇ ಮಾಡ್ತಿರೋರಾಗಿರಲಿ, ಕೆಲಸಕ್ಕೆ ಹೋಗುವಂಥವ್ರೇ ಆಗಿರಲಿ, ಅಲ್ಲೇನೋ ತೊಂದರೆ ಆಯಿತು, ಪ್ರಾಬ್ಲಮ್ ಆಯಿತು, ಏನೋ ಒಂದು ಏನೇ ಆಗಿರಲಿ ಆಯಿತು ಅಂದರೆ ಅದರಿಂದ ಹಿಂದೆ ಅಂತೂ ಬರೋಕ್ಕೆ ಹೋಗ್ಬೇಡಿ. ನೀವು ಅಂದ್ಕೊಂಡಿರೋದನ್ನ ಸಾಧಿಸಿ ಅಂತಲೇ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಂದು ಇದು ಹೊಸ ಯೂಟ್ಯೂಬ್ ಚಾನಲ್ಲು, ಎರಡನೇದಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ಚಾನಲ್ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಅಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಚಾನಲಲ್ಲೂ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಲೈವ್ ಬರ್ತೀನಿ. ಈ ಒಂದು ಮಾತುಗಳನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಹಾಗೆ ಬಂದು ನೀವು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡಬೇಕು. ಇದು ಹೇಗಾಯಿತು, ಏನಾಯಿತು, ನಿಮಗೂ ಈ ಥರ ಆಗಿದೆಯಾ ಅಂತ ನಾನು ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ. ಆ ಲೈವ್ ಬರಬೇಕಂದ್ರೆ ಮಿನಿಮಮ್ 50 ಸಬ್ಸ್ಕ್ರೈಬರ್ ಆಗಿರಬೇಕು. ಸೊ ನಾನೀಗ 0 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ 1.5 ತಿಂಗಳಿಂದ ಹೆಂಗೆ ಮಾಡಿದ್ನೋ ಹಾಗೆ ಈ 1.5 ತಿಂಗಳಿಂದ ಯಾವ ಥರ ಎಫೆಕ್ಟ್ ಹಾಕಿ ನಾನು ಚಾನಲ್ ಗ್ರೋ ಮಾಡಿದ್ನೋ ಇವಾಗ ಮತ್ತೆ ಅದನ್ನೇ ಮಾಡಬೇಕು. ಸೊ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಫ್ರೆಂಡ್ಸ್.